45 ನಿಮಿಷಕ್ಕೆ 1 ಎಕರೆ ಭತ್ತ ಕಟಾವು ಮಾಡುತ್ತೆ. 1 ವರ್ಷಕ್ಕೆ 15 ಲಕ್ಷ ಅಂತೂ ಖಂಡಿತ ಸಂಪಾದನೆ ಮಾಡಬಹುದು. ಇದರಲ್ಲಿ ಯಾವ ಕಾರಣಕ್ಕೂ ಲಾಸ್ ಅನ್ನೋದು ಬರೋದಿಲ್ಲ. ಇಳುವರಿ ಆಕ್ಚುಲಿ ಇದರಲ್ಲಿ ಜಾಸ್ತಿ ಬರ್ತಾ ಇದೆ. ಎಲ್ಲೂ ಒಂದು ಕಾಳು ಭತ್ತನೂ ವೇಸ್ಟ್ ಆಗ್ಲಿಲ್ದಂಗೆ ಇದು ಕಟಾವ್ ಮಾಡ್ಕೊಳ್ಳುತ್ತೆ. ಹುಲ್ಲು ರೈತರಿಗೆ ತುಂಬಾ ಚೆನ್ನಾಗಿ ಬಿಟ್ಕೊಡುತ್ತೆ. ಇದ್ರಲ್ಲಿ ಉದ್ದು, ಹೆಸರು, ಕಡ್ಲೆ, ರಾಗಿ ಸಹಿತ ಈ ಮಷೀನ್ ಅಲ್ಲಿ ಕೊಯ್ಬಹುದು. ಪ್ರತಿ ಗಂಟೆಗೆ ಕಡಿಮೆ ಡೀಸೆಲ್ ಕನ್ಸಂಪ್ಷನ್ ಅಲ್ಲಿ ಈ ಮಷೀನ್ ಓಡುತ್ತೆ. ಈ ಮಿಷಿನ್ ತಗೊಂಡ ಮೇಲೆ ಎಲ್ಲಿ ಹೋದ್ರು 200, 250 ತಾಸು, 300 ತಾಸು ವರ್ಷ ಪೂರ್ತಿ ನಮಗೆ ಕೆಲಸ ಸಿಗುತ್ತೆ. ಇದು ತಗೊಂಡ ಮೇಲೆ ನಾವು ಆರಾಮಿದೀವಿ. ರೈತರು ಖುಷಿಯಾಗಿ ದುಡ್ಡು ಕೊಡ್ತಾ ಇದಾರೆ. ಇಬ್ರು ಆಪರೇಟರ್ಸ್ ಇದ್ಬಿಟ್ರೆ ಆರಾಮಾಗಿ ಈ ಮಷೀನ್ ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ. ಯಾವುದೇ ಊರಲ್ಲಿ ಏನೇ ಕೆಲಸ ಮಾಡಿಸ್ತಿದ್ರು ಆನ್ ಸ್ಪಾಟ್ ಅಷ್ಟು ಬೇಗ ಬಂದು ಸರ್ವಿಸಸ್ ನ ಕೊಡ್ತಾರೆ ನಿಮ್ಗೆ. ರೈತರು ಯಾವ್ದಾವ್ದೋ ಬಿಸ್ನೆಸ್ ಮಾಡೋದ್ಕಿಂತಲ್ವಾ ಈ ಮಿಷಿನ್ ತಗೊಂಡ್ರೆ ನಿಮ್ಮೂರಲ್ಲೇ ಕುಂತ್ಕೊಂಡು ನೀವು ಸಂಪಾದನೆ ಮಾಡಬಹುದು. ನಮಸ್ತೆ, ನನ್ನ ಹೆಸರು ವಾಣಿಶ್ರೀ ಅಂತ ಹೇಳಿ. ನಾವು ಹೊನ್ನಾಳಿ ತಾಲೂಕು ಬನ್ನಿಕೋಡು ನಿವಾಸಿ ಇದ್ದೀವಿ. ನಾನು ಅಗ್ರಿಕಲ್ಚರ್ ಫೀಲ್ಡಿಗೆ ಬಂದು 5 ವರ್ಷ ಆಯಿತು. ಹೊಸ ಮಷೀನು ಲೋವೆಲ್ಲೋ RG108+ ಅಂತಾನೆ ಅದ್ರದ್ದು ಹೆಸರಿದೆ. ನಾವು ಈಗ ಇದನ್ನ ಮಷೀನು ಹೊಸದಾಗಿ ತಗೊಂಡು ಇದ್ರದ್ದು ವರ್ಕ್ ಮಾಡ್ಸಕ್ಕೆ ಶುರು ಮಾಡಿದೀವಿ. ಇದರದ್ದು ವಿಶೇಷತೆನ ಹೇಳಬೇಕು ಅಂತಂದರೆ ಇದು ಹಾರ್ವೆಸ್ಟಿಂಗ್ ಮಷೀನ್ ಅಂತಲೇ ಕರಿತೀವಿ. ಆ್ಯಕ್ಚುಲಿ ಇದು ಫಾರ್ಮರ್ ಫ್ರೆಂಡ್ಲಿ ಅಂತಲೇ ಕರಿಬೋದು. 5 ವರ್ಷದಿಂದ ಈಗ ನಾನು ಇದ್ರ ಸರ್ವಿಸಸ್ ಎಲ್ಲ ತೊಗೋತಾ ಇದ್ದೀನಿ. ಬೇರೆ ಮಷಿನ್ಗಳದ್ದು ಸರ್ವಿಸಸ್ ಎಲ್ಲ ನೋಡಿದ್ದೀನಿ. ಹೀಗೆಲ್ಲ ನೋಡ್ಕೊಂಡು ಬಿಟ್ರೆ ಐ ಥಿಂಕ್ ಇಟ್ಸ್ ವೆರಿ ಫಾರ್ಮರ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಪ್ರತಿ ಸರಿ ನಾವು ಭತ್ತ ಕಟಾವು ಮಾಡೋಕ್ಕಿಂತ ಮುಂಚೆ ನಾನು ಕೂಲರ್ಗೆಲ್ಲ ಹಚ್ಚಿ ಅರ್ಗು ಮೂಲೆ ಎಲ್ಲ ಕೊಯ್ಸಿ ಆಮೇಲೆ ಮಷಿನ್ ಇಳಿಸಬೇಕಾಗಿತ್ತು. ಬಟ್ ಈ ಮಷಿನ್ ಸರ್ವಿಸ್ ನಾನು ತೊಗೊಂಡ್ಮೇಲೆ ಅನ್ನಿಸ್ತಾ ಇದೆ ನನಗೆ ಇಟ್ಸ್ ವೆರಿ ಫ್ರೆಂಡ್ಲಿ. ಯಾಕಂದರೆ ಅರ್ಗು ಮೂಲೆ ಪ್ರತಿಯೊಂದೂ ಇದೇ ಮಷಿನ್ ಕವರ್ ಮಾಡ್ಕೊಳ್ಳುತ್ತೆ, ಇದೇ ಕೊಯ್ಯುತ್ತೆ, ಈಸಿಯಾಗಿ ಮೇಂಟೆನೆನ್ಸ್ ಆಗುತ್ತೆ. ಆಮೇಲೆ ಇದನ್ನ ನೋಡಿದ್ರೆ ಇಳುವರಿ ಆಕ್ಚುಲಿ ಇದರಲ್ಲಿ ಜಾಸ್ತಿ ಬರ್ತಾ ಇದೆ. ಎಲ್ಲೂ ಒಂದು ಕಾಳು ಭತ್ತನೂ ವೇಸ್ಟ್ ಆಗ್ಲಿಲ್ದಂಗೆ ಇದು ಕಟಾವ್ ಮಾಡ್ಕೊಳ್ಳುತ್ತೆ. ಹುಲ್ಲು ರೈತರಿಗೆ ತುಂಬಾ ಚೆನ್ನಾಗಿ ಬಿಟ್ಕೊಡುತ್ತೆ. ಇದು ಎಲ್ಲಾನು ನೋಡ್ಕೊಂಡ್ರೆ ಇದೆಲ್ಲ ರೈತರಿಗೆ ಅನುಕೂಲ ಆಗಿರ್ತಕ್ಕಂಥ ಮಷೀನ್. ಆಮೇಲೆ ಇದು ಭತ್ತ ಒಂದೇ ಹಾರ್ವೆಸ್ಟಿಂಗ್ ಅಂತ ಇಲ್ಲ, ಕಂಪ್ಲೀಟ್ ಹಾರ್ವೆಸ್ಟಿಂಗ್ ಇದೆ. ಇದರಲ್ಲಿ ಉದ್ದು, ಹೆಸರು, ಕಡ್ಲೆ, ರಾಗಿ ಸಹಿತ ಈ ಮಷೀನಲ್ಲಿ ಕೊಯ್ಬೋದು, ಗೋಧಿ ಮಷೀನಲ್ಲಿ ಕೊಯ್ಬೋದು. ಇವು ಎಲ್ಲ ಮಲ್ಟಿಪಲ್ ಕ್ರಾಪ್ಸ್ ಏನಿದೆ ಇವೆಲ್ಲ ಪ್ರತಿಯೊಂದು ಕ್ರಾಪ್ಸನ್ನು ಕಟಾವ್ ಮಾಡೋ ಅಂತ ಒಂದು ಕೆಪಾಸಿಟಿನ ಈ ಮಷೀನು ಹೊಂದಿದೆ. ಆಮೇಲೆ ಆಪರೇಟರ್ಸ್ ರಿಸ್ಕ್ ಇಲ್ಲ, ಈಸಿ ಮೇಂಟೆನೆನ್ಸ್ ಇದೆ. ಇಬ್ರು ಆಪರೇಟರ್ಸ್ ಇದ್ಬಿಟ್ರೆ ಆರಾಮಾಗಿ ಈ ಮಷೀನ್ ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ. ಇನ್ನೂ ಒಂದು ಹೇಳೋದಾದ್ರೆ ಇದ್ರದ್ದು ಇಂಪಾರ್ಟೆಂಟ್ ಟೆಕ್ನಾಲಜಿ ಅಂತ ಅಂದ್ರೆ ಇಟ್ಸ್ ಅ ಸರ್ವಿಸ್ ಫ್ರೆಂಡ್ಲಿ ಇದೆ. ಕಸ್ಟಮರ್ಸ್ಗೆ ಅಂದ್ರೆ ಯಾವುದೇ ರೀತಿ ತೊಂದರೆ ಆಗ್ಲಿಲ್ದಂಗೆ, ರೈತರಿಗೆ ತೊಂದರೆ ಆಗ್ಲಿಲ್ದಂಗೆ, ಯಾವುದೇ ಹೊಲದಲ್ಲಿ ನೀವು ಯಾವುದೇ ಊರಲ್ಲಿ ಏನೇ ಕೆಲಸ ಮಾಡಿಸ್ತಿದ್ರು ಆನ್ ಸ್ಪಾಟ್ ಆಸ್ ಸೂನ್ ಆಸ್ ಪಾಸಿಬಲ್ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಬಂದು ಸರ್ವಿಸಸ್ನ ಕೊಡ್ತಾರೆ ನಿಮಗೆ. ಅವ್ರದೇ ವೆಹಿಕಲಲ್ಲಿ ಬಂದು ಏನಿರುತ್ತೋ ಮೈನರ್ ಮೇಜರ್ ಯಾವುದೇ ಥರದ್ದು ಒಂದು ಸರ್ವಿಸ್ ಇದ್ರೂ ಕೊಟ್ಟು ಅದನ್ನು ವಿತಿನ್ ಹವರ್ಸಲ್ಲಿ ರೆಡಿ ಮಾಡಿಕೊಟ್ಟು ಮಷಿನ್ ಮತ್ತೆ ಆಸ್ ಯೂಶುವಲ್ ವರ್ಕಿಗೆ ಹೋಗೋ ಹಂಗೆ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹೊಸ ಬಿಸ್ನೆಸ್ ಎಂಟರ್ ಆಗೋರಾಗಲಿ ಅಥವಾ ಒಂದು ರೈತರಿಗಾಗಲಿ ಯಾವ ರೀತಿ ಇವ್ರು ಇದಕ್ಕೆ ಎಂಟರ್ ಆಗ್ಬೋದು ಅಂತ ಹೇಳಿದರೆ ಒಂದು ಪ್ರಾಫಿಟ್ ಮಾರ್ಜಿನ್ ಆಗಲಿ ಅಥವಾ ಒಂದು ಅದರಿಂದ ನಾನು ಏನು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ತೆಗಿಯೋದನ್ನು ಅವ್ರಿಗೆ ಈಸಿ ಇದೆ. ಪ್ರತಿ ಗಂಟೆಗೆ ಕಡಿಮೆ ಡೀಸೆಲ್ ಕನ್ಸಂಪ್ಷನಲ್ಲಿ ಈ ಮಷಿನ್ ಓಡುತ್ತೆ. ಬೇರೆ ಮಷೀನಿಗೆ ಕಂಪೇರ್ ಮಾಡಿದರೆ 10 ಲೀಟ್ರು 11 ಲೀಟ್ರು ಹಿಂಗೇನೋ ಮಷಿನ್ ಕನ್ಸ್ಯೂಮ್ ಮಾಡ್ತಿದ್ರೆ ಇದು 6 ರಿಂದ 7 ಲೀಟರ್ ಡೀಸೆಲ್ನ ಕನ್ಸ್ಯೂಮ್ ಮಾಡ್ಕೊಂಡ್ಬಿಟ್ಟು ಈ ಮಷೀನು ಟಾವ್ ಮಾಡುತ್ತೆ. ಆಮೇಲೆ ಟೈಮಿಂಗ್ಸ್ ಅಥವಾ ಹವರ್ಸ್ ಅಂತ ಲೆಕ್ಕ ತಗೊಂಡ್ರೆ 1 ಎಕರೆ ಕೊಯ್ಯೋದಲ್ಲಿ 1 ಗಂಟೆ 10 ನಿಮಿಷ 15 ನಿಮಿಷ ಮಷೀನ್ ಕೊಯ್ತಾ ಇತ್ತು ಮುಂಚೆ ಎಲ್ಲ. ಬಟ್ ಇದು 45 to 50 ಮಿನಿಟ್ಸ್ ಅಂದರೆ ಕೇವಲ ಮುಕ್ಕಾಲು ಗಂಟೆನಲ್ಲಿ 1 ಎಕರೆನ ಕೊಯ್ಯೋ ಅಷ್ಟು ಸಾಮರ್ಥ್ಯವನ್ನ ಇದು ಹೊಂದಿದೆ. ಇದ್ರ ಮೇಲೆ ನಾವು ಹೆಂಗೆ ಯೂಸ್ ಮಾಡ್ಕೊಳ್ತೀವಿ, ನಮ್ಮ ಆಪರೇಟರ್ ಹೆಂಗೆ ಹ್ಯಾಂಡಲ್ ಮಾಡ್ಕೊತಾರೆ ಅನ್ನೋದ್ರ ಮೇಲೆ ಇದ್ರ ದುಡಿಮೆನ ನಾವು ಮಾಡ್ಕೋಬಹುದು. ಸುಮಾರು ವರ್ಷಕ್ಕೆ ಒಂದು 12 ರಿಂದ 15 ಲಕ್ಷ ತನಕನೂ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಆಗಿ ತಗೊಂಡ್ರೆ ಇದರಲ್ಲಿ ಇನ್ಕಮ್ ಇದೆ. 2000 ಗಂಟೆ ತನಕ ಮಷೀನ್ 1 ವರ್ಷಕ್ಕೆ ಓಡಿಸ್ಬೋದು. ಇದ್ರ ಮೇಲೂ ನಾವು ಓಡಿಸ್ತೀವಿ ಅಂದರೆ ಈಸಿ ಮೇಂಟೆನೆನ್ಸ್ ಮಾಡಿಕೊಂಡು ಮಷೀನನ್ನು ಓಡಿಸಿದ್ರೆ ಆ ರೀತಿನಲ್ಲೂ ಈ ಮಷೀನು ರೈತರಿಗೆ ಅನುಕೂಲ ಆಗೋ ಹಾಗೆ ಕೆಲಸ ಮಾಡುತ್ತೆ. ಇನ್ವೆಸ್ಟ್ ಮಾಡಿದರೆ ಯಾವುದೇ ಥರದ್ದು ಮೋಸ ಇಲ್ಲ. ನಂಬಿ ಇದನ್ನ ತಗೊಂಡು ಇದ್ರದ್ದು ಕೆಲಸ ಮಾತ್ರ ದುಡಿಸ್ಕೋಬಹುದು. ಇದು ಲೋವೆಲ್ ಕಂಪ್ನಿ ಮಿಷಿನ್ನು. ಇದು ನಮ್ಮ ರೈತರಿಗೆ ಒಂಥರ ವರದಾನ ಆಗಿ ಬಂದಿದೆ. ನಾವು ಈ 15-20 ವರ್ಷದಿಂದ ಈ ಭತ್ತ ಕೊಯ್ಯೋ ಮಿಷಿನ್ ಇಟ್ಕೊಂಡು ಎಲ್ಲ ಇದ್ವಿ. ಮುಂಚೆ ಎಲ್ಲ ಬೇರೆ ಬೇರೆ ಮಿಷಿನ್ನಾಗಿದ್ವಿ. ಬಟ್ ಇದು ತಗೊಂಡ ಮೇಲೆ ನಮ್ಮ ಮೈಂಡು ನಮ್ಮ ತಲೆ ಐತಲ್ಲ ಖಾಲಿ ಇದೆ, ಆರಾಮಾಗಿದೆ. ಆಮೇಲೆ ಏನಾದರೂ ರಿಪೇರಿ ಸರ್ವಿಸು ಮತ್ತೊಂದು ಬಂದುಬಿಟ್ರೆ ಒಂದು ಅರ್ಧ ಗಂಟೆ 3/4 ಗಂಟೆ 1 ಗಂಟೆ ಒಳಗೆ ಬಂದು ಎಲ್ಲ ಸರ್ವಿಸು ವಿತ್ ಸಾಮಾನು ಅವನ್ನು ತಗೊಂಡು ಬಂದು ಒಂದು ಅರ್ಧ ಗಂಟೆ ರೆಡಿ ಮಾಡಿ ಕೊಡ್ತಾರೆ. ಇದನ್ನು ತಗೊಂಡ ಮೇಲೆ ನಾವು ಆರಾಮಿದ್ದೀವಿ. ಮೊದಲು ಒಬ್ಬ ಲಾರಿ ಡ್ರೈವರು 3 ಜನ ಆಪ್ರೇಟ್ರು ಎಲ್ಪರು ಇಟ್ಕೊಂಡು ತುಂಬ ಪೇಚಾಡ್ತಿದ್ವಿ. ಈಗ ಇದು ಬಂದ ಮೇಲೆ ಒಬ್ಬ ಆಪ್ರೇಟ್ರು ಒಬ್ಬರು ಎಲ್ಪರು ಟ್ಯಾಕ್ಟ್ರ್ ತಗೊಂಡು ಹೋಗೋದು, ಅಲ್ಲಿ ಕೊಯ್ಯೋದು ಬರೋದು. ಈಗ ಭಾಳ ಆರಾಮಾಗಿದೆ. ಕಂಪ್ನಿ ಬಿಡಿ ಬಾಗ್ಗಳು ನಂಬರ್ 1 ಕ್ವಾಲಿಟಿಯಾಗಿದ್ದಾವೆ. ಏನು ಇನ್ವೆಸ್ಟ್ ಮಾಡಿರ್ತಾವ ಅಷ್ಟು ದುಡ್ಡು 1 ವರ್ಷದಾಗ
ಮುಕ್ಕಾಲು ಭಾಗ ನಾವು ನಮ್ಮ ದುಡ್ಡು ನಾವು ತಕ್ಕೋಬೋದು. ರೈತರು ಮಾತಾಡಿದ್ರಲ್ಲ, ನೋಡಿದ್ರಲ್ಲ, ಅವರು ನಮ್ಮಲ್ಲೇ ಬಂದು ತಗೊಂಡಿರೋದು ನಮ್ಮದೇ ಬಿಟ್ಟು ಲೋಕಿಕೆರೆ ರೋಡ್ ಇಂಡಸ್ಟ್ರಿಯಲ್ ಏರಿಯಾ, ರಮೇಶ್ ಆ್ಯಂಡ್ ಕಂಪನಿ, ದಾವಣಗೆರೆ.